ಕರ್ನಾಟಕದಲ್ಲಿ ಈಗಾಗಲೇ ಒಂದಷ್ಟು ಕಿಚ್ಚು ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ಕಮಲ್ ಹಾಸನ್ ಕೊಟ್ಟಂತಹ ಒಂದಷ್ಟು ಹೇಳಿಕೆ ಏನಿದೆ ಎಲ್ಲರನ್ನ ಕೂಡ ಕೆರಳಿಸುವಂತೆ ಮಾಡಿದೆ. ಸದ್ಯ ಈಗಾಗಲೇ 5ನೇ ತಾರೀಕು ಮೂವಿ ಕೂಡ ರಿಲೀಸ್ ಆಗ್ತಾ ಇರೋದ್ರಿಂದ ಒಂದಷ್ಟು ಎಚ್ಚರಿಕೆಯ ಸಂದೇಶವನ್ನ ಕೂಡ ಈಗ ಕೊಡ್ತಾ ಇರುವಂತದ್ದು. ಸದ್ಯ ನನ್ನ ಹತ್ರ ಈಗ ರೂಪೇಶ್ ರಾಜಣ್ಣ ಅವರು ಇದ್ದಾರೆ, ಅವ್ರನ್ನು ಕೂಡ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗಾಗಲೇ ಬಂದು ಈಗ ಒಂದಷ್ಟು ಮನವಿಯನ್ನ ಕೊಡುವಂತಹ ಪ್ರಯತ್ನ ಮಾಡಿದ್ರಿ. ಈಗ ಏನಾದರೂ ಇನ್ ಕೇಸ್ ಕರ್ನಾಟಕದಲ್ಲಿ ಮೂವಿ ರಿಲೀಸ್ ಆದ್ರೆ ಏನಾಗುತ್ತೆ, ಏನ್ ಮಾಡ್ತೀರಾ ಅನ್ನುವಂಥದ್ದು? ಆ ಥರ ಏನಾದ್ರು ಆಯ್ತು ಅಂತಂದ್ರೆ 5ನೇ ತಾರೀಕು ರಿಲೀಸ್ ಆದರೆ 6ನೇ ತಾರೀಕಿಂದ ಇನ್ನೊಂದು ಮೂವಿ ನೋಡೋದಕ್ಕೆ ಸ್ಕ್ರೀನ್ಗಳಿರಲ್ಲ. ಬಂದು ಥಿಯೇಟ್ರಲ್ಲಿ ಕೂತ್ಕೊಂಡು ಊಟ ಗೀಟ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಅದಕ್ಕೆ ದಯವಿಟ್ಟು ಅವಕಾಶ ಕೊಡಬೇಡಿ. ಆಮೇಲೆ ಇನ್ನೊಂದೇನು ಅಂತಂದರೆ, ಇದು ನೀವೇನಾದರೂ ತಿಳ್ಕೊಳ್ಳಿ, ನಾವು ಒಂದು ಹೇಳ್ತಾ ಇರೋದು, ಇದೊಂದು ನಮ್ಮ ಸ್ವಾಭಿಮಾನದ ಪ್ರಶ್ನೆ. ಇದು ನಮ್ಮ ಒಂದು ಕನ್ನಡಿಗರ ಒಂದು ಭಾವನೆಗಳಿಗೆ ಧಕ್ಕೆ ತರುವಂಥ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಒಂದು ತಿಳ್ಕೊಳ್ಳಿ, ಇಷ್ಟು ಮಾಧ್ಯಮಗಳು, ಇಷ್ಟು ಜನ, ಇಷ್ಟು ಹೋರಾಟಗಾರರು, ಕನ್ನಡಿಗರು ಇಷ್ಟು ಕೇಳ್ತಾ ಇದ್ರು, ಪಟ್ಟು ಬಿಡದೆ ನಾನು ಕೇಳದೇ ಇಲ್ಲ ಅನ್ನೋ ಒಂದು ದುರಹಂಕಾರವನ್ನು ತೋರಿಸ್ತಾ ಇದ್ದಾರೆ ಅಂತ ತಂದಮೇಲೆ ಅದ್ರ ಮೇಲೂ ನಾವು ಬಿಡೋಕ್ಕೆ ಅವಕಾಶ ಹೆಂಗೆ ಕೊಡೋದಕ್ಕೆ ಸಾಧ್ಯ ಆಗುತ್ತೆ? ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಅದಕ್ಕೆ ಅವಕಾಶ ಇಲ್ಲ, ಅದಕ್ಕೆ ಆಗಬಾರ್ದು. ಹಂಗೂ ಏನಾದ್ರು ಬಿಡುಗಡೆ ಮಾಡಿದ್ರೆ 5ನೇ ತಾರೀಕು ಅಂತಂದ್ರೆ ಎಲ್ಲ ಕನ್ನಡ ಪರ ಹೋರಾಟಗಾರರ ಒಗ್ಗಟ್ಟೇನು ಅನ್ನೋದನ್ನ ಅವತ್ತು ನೋಡ್ತಾರೆ ಅವರು. ಇನ್ನೊಂದು ಕಡೆಯಾಗಿ ಫಿಲಂ ಚೇಂಬರ್ ಅವರಿಗೆ ನೀವು ಒಂದಷ್ಟು ಮನವಿಯನ್ನ ಕೊಟ್ರಿ, ಹೋಗಿ ಇಲ್ಲ ನೀವು ಅವ್ರಿಗೆ ಒಂದಷ್ಟು ಸಂದೇಶವನ್ನ ತಲುಪಿಸಿ ಅನ್ನುವಂತಹ ಮಾತುಗಳನ್ನ ಕೂಡ ಆಡಿದ್ರಿ. ಆದ್ರೂ ಕೂಡ ಯಾಕಿಷ್ಟು ಮೊಂಡತನ ಫಿಲಂ ಚೇಂಬರ್? ಅಂದ್ರೆ ಒಂದ್ ಕಡೆಯಾಗಿ ನಮ್ಮ ಎದುರುಗಡೆ ಹೇಳ್ತಾರೆ, ಇಲ್ಲ ನಾವು ಮಾಡ್ತಾ ಇದೀವಿ, ಕನೆಕ್ಟ್ ಮಾಡ್ತಾ ಇದೀವಿ, ಕೇಳ್ತಾರೆ ಅನ್ನುವಂತಹ ತೇಪೆ ಹಾಕುವಂತಹ ಮಾತುಗಳನ್ನ ಆಡ್ತಾ ಇದ್ದಾರೆ. ಇದ್ರ ಬಗ್ಗೆ ಏನ್ ಅನ್ಸುತ್ತೆ? ಕನ್ನಡ ಫಿಲಂ ಚೇಂಬರ್ ಅವರಿಗೆ ನಾನು ದಯವಿಟ್ಟು ಒಂದು ಮನವಿ ಮಾಡ್ತೀನಿ. ಇಲ್ಲ, ಒಂದು ನಮ್ಮ ಕಡೆಗೆ ನಿಂತ್ಕೊಳ್ಳಿ, ಇಲ್ವಾ 2 ಕಮಲ್ ಹಾಸನ್ ಪರ ನಿಂತ್ಕೊಳ್ಳಿ. ನೀವೆರಡನ್ನೂ ಬ್ಯಾಲೆನ್ಸ್ ಮಾಡೋದಕ್ಕೆ ಹೋಗ್ಬೇಡಿ. ಕಮಲ್ ಹಾಸನಿಂದ ನೀವೇನಾದರೂ ಅನ್ನ ತಿಂತಾ ಇದ್ದೀರಾ? ಕಮಲ್ ಹಾಸನಿಂದ ನಿಮ್ಗೇನಾದರೂ ಲಾಭ ಇದೆಯಾ? ಓಲಿ ಆತ ಈ ಮುಂಚೆ ಪ್ರಾರಂಭ ಮಾಡಿದ್ದು ಕನ್ನಡ ಸಿನಿಮಾಗಳಲ್ಲೇ. ಆತ ಒಂದು ಹಾಡನ್ನು ಹೇಳ್ತಾನೆ, ಏನೋ ನಿಮ್ಮ ಊರು ಯಾವುದೆಂದು ಯಾರು ಇಲ್ಲಿ ಕೇಳರು, ಇಲ್ಲಿ ಯಾಕೆ ಬಂದಿರೆಂದು ಯಾರು ಇಲ್ಲಿ ಹೇಳರು, ಕನ್ನಡ ನಾಡಿನಲ್ಲಿ ಕನ್ನಡ ಮಾತಾಡಿ ಅಂತ ಅನ್ಕೊಂಡು ಎಲ್ಲ ಒಂದು ಹಾಡಲ್ಲೇ ಹೇಳಿದ್ದಾರೆ. ಅಷ್ಟೆಲ್ಲ ಹೇಳ್ಬಿಟ್ಟು ಬಂದು ಇಲ್ಲಿ ಈ ರೀತಿ ಹೇಳಿಕೆ ಕೊಟ್ಕೊಂಡು ನಮ್ಮನ್ನ ಒಂಥರ ನೋವು ಪಡಿಸ್ತಕ್ಕಂಥ ಕೆಲಸವನ್ನು ಮಾಡಿರೋದ್ರಿಂದ ಚಲನಚಿತ್ರ ವಾಣಿಜ್ಯ ಮಂಡಳಿ ಹೋರಾಟಗಾರರಿಗಿರೋ ಸ್ವಾಭಿಮಾನ ನಿಮಗಿಲ್ವಾ? ನೀವು 30ನೇ ತಾರೀಕು ಡೆಡ್ಲೈನ್ ಕೊಟ್ಟಿದ್ರಿ, ಡಿಸಿಷನ್ ತಗೊಳ್ಳಿ. ಯಾವುದೇ ಕಾರಣಕ್ಕೂ ಅವ್ನು ಕ್ಷಮೆ ಕೇಳಿದ್ರು ನಾವು ಬಿಡಲ್ಲ ಅನ್ನೋ ಡಿಸಿಷನ್ ನೀವು ಮಾಡಬೇಕು. ನಿಮ್ಮ ಕೈಲಿದೆ ಎಲ್ಲ, ನೀವು ಮಾಡಿ. ನೀವು ಅದನ್ನೂ ಮಾಡ್ದೇನೆ ನೀವೇನಾದ್ರೂ ಅವ್ರಿಗೆ ಸಪೋರ್ಟ್ಗೆ ನಿಂತ್ಕೊಂಡ್ರೆ ನಿಮ್ಮನ್ನ ವಿರೋಧಿಸಬೇಕಾಗುತ್ತೆ. ಕಡೆಯಾಗಿ ಕಮಲ್ ಹಾಸನ್ ಅವರ ವಿಚಾರಕ್ಕೆ ಕನ್ನಡಿಗ ನಟರು ಒಂದಷ್ಟು ಜನ, ಇನ್ನೊಂದು ಕಡೆಯಾಗಿ ತಮಿಳು ನಟರು ಕೂಡ ಅವರ ಫೇವರ್ ಆಗಿ ಮಾತಾಡ್ತಾ ಇದ್ದಾರೆ. ಈಗಾಗಲೇ ಒಂದಷ್ಟು ಮಾತುಗಳು ಕೇಳ್ಪಡ್ತಾ ಇರೋದು, ಅವರು ಕಮಲ್ ಹಾಸನ್ ಬಗ್ಗೆ ಮಾತಾಡಿದ್ರೆ ಅಂತಹ ನಟರ ಸಿನಿಮಾಗಳು, ತಮಿಳು ನಟರ ಸಿನಿಮಾಗಳು ನಮ್ಮ ಕರ್ನಾಟಕದಲ್ಲಿ ಯಾಕೆ ಬರಬೇಕು, ಅವ್ರ ಸಿನಿಮಾಗಳನ್ನ ಕೂಡ ಬ್ಯಾನ್ ಮಾಡಬೇಕು ಅನ್ನುವಂಥ ಒಂದಷ್ಟು ಆಕ್ರೋಶ ಇದೆ. ನಾವು ಇನ್ನೊಂದು ಹೇಳ್ತೀನಿ, ಆ ಥರದ್ದು ಯಾರಾದರೂ ಅವ್ರಿಗೆ ಸಪೋರ್ಟ್ ಮಾಡಿಕೊಂಡು ಆ ಹೇಳಿಕೆಗಳನ್ನು ಕೊಡ್ತಾ ಇರ್ತಕ್ಕಂಥವ್ರು ಯಾರಾದರೂ ನಟರು ಗಿಟ್ರು ಇದ್ರೆ ನಾನು ಅವ್ರಿಗೆ ಕೇಳ್ತಾ ಇದ್ದೀನಿ, ದಯಮಾಡಿ ನಮ್ಮ ಮಾಧ್ಯಮಗಳಿಗೆ ಹೇಳ್ತಾ ಇದ್ದೀನಿ, ಅವರೇನಾದ್ರು ಇಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಕಳೆದ್ರೆ ನೀವು ಹೋಗ್ಬೇಡಿ, ನೀವು ಧಿಕ್ಕಾರ ಹಾಕಿ ಹೇಳ್ತೀನಿ ನಾನು. ಜೊತೆಗೆ ಬಂದು ಆ ಥರದ್ದು ಏನಾದ್ರು ಇತ್ತು ಅಂತಂದ್ರೆ, ನಮ್ಮ ಮಾಹಿತಿ ಸಿಕ್ತು ಅಂತಂದ್ರೆ ಕರ್ನಾಟಕದೊಳಗಡೆ ಪ್ರೆಸ್ ಮೀಟ್ ಅಂತೂ ನೀವು ಮಾಡೋದಕ್ಕಾಗಲ್ಲ. ಯಾವುದೇ ಕಾರಣಕ್ಕೂ ಅವಕಾಶ ಕೊಡಲ್ಲ. ಮತ್ತು ನಿಮ್ಮ ಚಿತ್ರಗಳಿಗೂ ನಾವು ಪ್ರಾಬ್ಲಮ್ ಮಾಡಬೇಕಾಗುತ್ತೆ, ನಿಮ್ಮ ಚಿತ್ರಗಳಿಗೂ ಪ್ರಾಬ್ಲಮ್ ಆಗುತ್ತೆ. ಆಮೇಲೆ ಇನ್ನೊಂದೇನು ಗೊತ್ತಾ, ಯಾವ್ಯಾವುದೋ ಭಾಷೆಯಲ್ಲಿ ಬಿಡ್ತೀರಾ ನೀವು, ನಮ್ಮ ಕನ್ನಡದಲ್ಲೂ ಬಿಟ್ಟು ನೀವು ಕನ್ನಡಕ್ಕೆ ಗೌರವ ಕೊಡುವಂಥ ಕೆಲಸವನ್ನು ಮಾಡಬೇಕು. ನಿಮ್ಮ ನಟ ನಿಮ್ಗೆ ಹೆಚ್ಚಿರ್ಬೋದು ನಿಮ್ಮ ರಾಜ್ಯದಲ್ಲಿ, ಬಟ್ ನಮ್ಮ ರಾಜ್ಯದಲ್ಲಿ ನಮ್ಮ ಕನ್ನಡವೇ ಮೊದಲು. ಒಟ್ಟಾರೆಯಾಗಿ ಇದಿಷ್ಟು ರೂಪೇಶ್ ರಾಜಣ್ಣ ಅವರ ಮಾತು. ಇವತ್ತು ಏನೋ ಎಲ್ಲ ಮಾಲ್ಗಳಿಗೂ ಕೂಡ ಹೋಗಿ ಒಂದಷ್ಟು ಪಿವಿಆರ್ಗಳಿಗೆ ಒಂದಷ್ಟು ಮನವಿಯನ್ನು ಕೊಟ್ಟು ಫಿಲಂ ರಿಲೀಸ್ ಆಗಬಾರ್ದು ಅನ್ನೋಂತಹ ನಿಟ್ಟಿನಲ್ಲಿ ಈಗಾಗಲೇ ಮನವಿಯನ್ನು ಕೂಡ ಪವರ್ ಟಿವಿ ನೋಡಬೇಕಾಗುತ್ತೆ ಕಮಲ್ ಹಾಸನ್ ಅವರ ವಿಚಾರ ಇನ್ನೂ ಎಷ್ಟರ ಮಟ್ಟಿಗೆ ಕನ್ನಡಿಗರಲ್ಲಿ ಕಿಚ್ಚನ್ನ ಹೆಚ್ಚು ಮಾಡುತ್ತೆ ಅನ್ನುವಂಥದ್ದನ್ನ. ಕ್ಯಾಮರಾ ಪರ್ಸನ್ ಪ್ರಶಾಂತ್ ಜೊತೆ ವರ್ಷಿತಾ ತಾಕೇರಿ, ಪವರ್ ಟಿವಿ, ಬೆಂಗಳೂರು.